ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಪ್ರತಿಯೊಬ್ಬ ಹೆಣ್ಮಗಳು ಕೂಡ ಮುಖಕ್ಕೆ ಮೇಕಪ್ ಮಾಡ್ಕೊಳ್ಳೋದು ಕಾಮನ್ ಅಲ್ವಾ. ಸೊ ಕೆಲವರು ಪರ್ಫೆಕ್ಟ್ ಆಗಿ ಮಾಡ್ಕೊತೀರಾ, ಇನ್ನು ಕೆಲವರು ಒಂದು ತಕ್ಕ ಮಟ್ಟಿಗೆ ಅಂದರೆ ಒಂದು ಬೇಸಿಕ್ ಆಗಿ ಕೂಡ ಮಾಡ್ಕೊತಾರೆ. ಸೊ ಅದು ಕಾಲೇಜ್ ಹೋಗೋರಿಗಿರ್ಬೋದು, ಅಥವಾ ಆಫೀಸ್ ಹೋಗೋರಿರ್ಬೋದು, ಅಥವಾ ಮನೇಲಿ ಕೂಡ ಇರೋರಿರ್ಬೋದು. ಸೊ ಫಂಕ್ಷನ್ಗೆ ನಾವು ಮೇಕಪ್ ಮಾಡ್ಕೋಬೇಕು ಅಂತ ಯಾರು ಕೂಡ ಅಷ್ಟೊಂದೇನು ಫಂಕ್ಷನ್ಗೆ ಅಂತಲೇ ಹೇಳೋ ಯಾರು ಕೂಡ ವೆಯ್ಟ್ ಮಾಡೋದಿಲ್ಲ. ಸೊ ಬೇಸಿಕ್ ಕೂಡ ನೀವು ಮೇಕಪ್ ಮಾಡ್ಕೊತೀರಾ ಅಲ್ವಾ. ಲೈಕ್ ಸ್ವಲ್ಪ ಫೌಂಡೇಶನ್ ಕ್ರೀಮ್ ಹಚ್ಚೋದಾಗಿರ್ಬೋದು, ಅಥವಾ ಲಿಪ್ಸ್ಟಿಕ್ ಹಚ್ಚೋದಾಗಿರ್ಬೋದು, ಕಾಜಲು, ಐಬ್ರೋ ಫಿಲ್ ಮಾಡೋದಾಗಿರ್ಬೋದು. ಸೊ ಹೀಗೆ ಒಂದು ಬೇಸಿಕ್ ಮೇಕಪ್ ಕೂಡ ಮಾಡ್ಕೊಂಡಿರ್ತಾರಲ್ವ. ಸೊ ಮೇಕಪ್ ಮಾಡ್ಕೋಬೇಕಾದ್ರೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಎಷ್ಟು ಕೇರ್ಫುಲ್ ಆಗಿ ಮಾಡ್ಕೊತೀರಾ, ಹಾಗೆಯೇ ಮೇಕಪ್ನ ನಾವು ರಿಮೂವ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಪೇಷನ್ಸ್ ಮತ್ತು ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ನಾವು ಮೇಕಪ್ನ ರಿಮೂವ್ ಮಾಡಬೇಕು, ಓಕೆನಾ. ಸೊ ಸಾಕಷ್ಟು ಜನರು ಮೇಕಪ್ ರಿಮೂವ್ ಮಾಡೋದಲ್ಲಿ ತುಂಬಾ ಕೇರ್ಫುಲ್ಲಾಗಿ ಮಾಡೋದಿಲ್ಲ. ಅಂದರೆ ಏನೋ ಮುಖಕ್ಕೆ ಹಚ್ಕೊಂಡಿದ್ದೀವಿ, ಸೊ ಎಲ್ಲ ಹೋಗಿ ಬಂದಿರ್ತಾರೆ, ಜಸ್ಟ್ ಮನೆ ಬಂದ ತಕ್ಷಣ ಸಾಕಾಯಿತು ಅಂತ ಹೇಳ್ಬಿಟ್ಟು ಹಂಗೆ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಆ ರೀತಿ ಮಾಡಬಾರ್ದು. ಆ ರೀತಿ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರುತ್ತೆ, ಓಕೆನಾ. ಸೊ ಕೆಲವರು ಬೆಳಿಗ್ಗೆ ಮೇಕಪ್ ಹಚ್ಕೊಂಡು ಸೊ ನೈಟ್ವರೆಗೂ ಕೂಡ ಹಾಗೆ ಇರ್ತೀರಾ. ಸೊ ಅವಾಗ ನಿಮಗೆ ಡಸ್ಟ್ಗಳೆಲ್ಲ ಕೂತಿರುತ್ತೆ. ಸೊ ಕ್ಲೈಮೇಟ್ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಸೊ ವೆದರ್ಗಿಂದ ನಿಮ್ಮ ಸ್ಕಿನ್ ಎಲ್ಲದು ಕೂಡ ಹಾಳಾಗ್ತಾ ಇರ್ಬೋದು. ಅಥವಾ ನೀವು ಮೇಕಪ್ ಮಾಡ್ಕೊಂಡಿರೋಂಥ ಕ್ರೀಮ್ಸ್ಗಳಲ್ಲಿ ತುಂಬಾ ಕೆಮಿಕಲ್ಸ್ ರಿಲೇಟೆಡ್ ಏನಾದರೂ ಕಂಟೆಂಟ್ ಇತ್ತು ಅಂತ ಹೇಳಿದ್ರೆ ಸೊ ಅದರಿಂದ ಕೂಡ ನಿಮಗೆ ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ಹೀಗೆ ನಾವು ಹೇಗೆ ಮೇಕಪ್ ಮಾಡ್ಕೋಬೇಕಾದ್ರೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಎಷ್ಟು ಪೇಷನ್ಸಿಂದ ನಾವು ಮಾಡ್ಕೊತೀವಿ, ಸೊ ಹಾಗೆಯೇ ಮೇಕಪ್ ರಿಮೂವ್ ಮಾಡ್ಕೋಬೇಕಾದ್ರೆ ಅಷ್ಟೇ ಕೇರ್ಫುಲ್ಲಾಗಿ ಮಾಡ್ಕೋಬೇಕು, ಓಕೆನಾ. ಆ್ಯಂಡ್ ನಾನು ಇನ್ನೂ ಕೆಲವೊಬ್ಬರನ್ನ ನೋಡಿದ್ದೀವಿ, ನಾವೇನು ಮೇಕಪ್ಪೇ ಮಾಡ್ಕೊಂಡಿಲ್ಲ, ಅಂದರೆ ಜಸ್ಟ್ ನಾವು ಏನು ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀವಿ ಮತ್ತು ಐಲೈನರ್ ಹಚ್ಕೊಂಡಿದ್ದೀವಿ ಅಷ್ಟೇ ಅಂತ ಹೇಳ್ಬಿಟ್ಟು, ಅಥವಾ ಒಂದು ಜಸ್ಟ್ ಒಂದು ಪೌಡರ್ ಕೂಡ ಹಚ್ಕೊಂಡ್ರು ಕೂಡ ನೈಟ್ ಹೊತ್ತು ಹಾಗೆ ಮಲ್ಕೊಬಿಡ್ತಾರೆ, ಓಕೆನಾ. ಅಂದರೆ ಸಂಜೆ ಏನಾದ್ರು ಸ್ವಲ್ಪ ಅವ್ರೇನೋ ಆಚೆ ಹೋಗುತ್ತೆ ಅಥವಾ ಮನೇಲೇ ಇದ್ದೋ ಸ್ವಲ್ಪ ಪೌಡರ್ ಹಚ್ಕೊಂಡ್ರು ಕೂಡ ಅದು ಒಂದು ರೀತಿ ಬೇಸಿಕ್ ಮೇಕಪ್ಪೇ, ಓಕೆನಾ. ಸೊ ಏನೇ ನಾವು ಕ್ರೀಮ್ ಹಚ್ಕೊಂಡಿದ್ರು ಕೂಡ ರಾತ್ರಿ ಹೊತ್ತು ಅದೆಲ್ಲದೂ ಕೂಡ ರಿಮೂವ್ ಮಾಡಬೇಕು, ಓಕೆನಾ. ಸೊ ನಾವು ರಿಮೂವ್ ಮಾಡದೆ ಹಾಗೆ ಮಲ್ಕೊಂಡ್ವಿ ಅಂತ ಹೇಳಿದ್ರೆ ಸೊ ಓವರ್ ನೈಟ್ ಸೊ ಎಷ್ಟು ಒಂದು 12 hours ಅಥವಾ 8 hours ಕೂಡ ಕೆಲವರು ಮಲ್ಕೊತಾ ಇರ್ತೀರ ಅಲ್ವಾ. ಸೊ ಅಷ್ಟು 8 hours ಕೂಡ ನೀವು ಹಚ್ಕೊಂಡಿರೋದೆಲ್ಲದೂ ಕೂಡ ಸ್ಕಿನ್ ಒಳಗಡೆ ಫುಲ್ ಅಬ್ಸರ್ವ್ ಆಗಿ ನಿಮ್ಮ ಸ್ಕಿನ್ ಎಲ್ಲದೂ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ ನೀವು ಮಲ್ಗೋಕ್ಕಿಂತ ಮುಂಚೆ ಸೊ ನಿಮ್ಮ ಮೇಕಪ್ ಎಲ್ಲದೂ ಕೂಡ ರಿಮೂವ್ ಮಾಡ್ಕೋಬೇಕು, ಓಕೆನಾ. ರಿಮೂವ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಸೊ ನೀವು ಜಸ್ಟ್ ಫೇಸ್ ವಾಶ್ ಮಾಡೋದಲ್ಲ, ಓಕೆನಾ. ಸೊ ಅದು ಎಲ್ಲದೂ ಕೂಡ ಅಂದರೆ ಪ್ರತಿಯೊಂದು ಕೂಡ ನೀವು ಏನೇನು ಮೇಕಪ್ ಯೂಸ್ ಮಾಡಿದ್ರೆ ನಿಮ್ಮ ಫೇಸ್ಗೆ ಅದೆಲ್ಲದೂ ಕೂಡ ಸ್ಟೆಪ್ ಬೈ ಸ್ಟೆಪ್ ನೀವೆಲ್ಲದೂ ಕೂಡ ರಿಮೂವ್ ಮಾಡಬೇಕು. ಹಾಗಾದರೆ ಹೇಗೆ ನಾವು ರಿಮೂವ್ ಮಾಡಬೇಕು ಮ್ಯಾಮ್ ಅಂತ ಹೇಳಿದ್ರೆ ಡರ್ಮಟಾಲಜಿ ಟೆಸ್ಟೆಡ್ ಇರುವಂಥ ಮೇಕಪ್ ರಿಮೂವರ್ಗಳನ್ನು ನಾವು ಯೂಸ್ ಮಾಡಬೇಕು, ಓಕೆನಾ. ಸೊ ಸಾಕಷ್ಟು ನಿಮಗೆ ಮೇಕಪ್ ರಿಮೂವರ್ ಪ್ರಾಡಕ್ಟ್ಸ್ಗಳು ನಿಮಗೆ ತುಂಬಾ ಸಿಗುತ್ತೆ, ಬಟ್ ಅದರಲ್ಲಿ ಕೆಮಿಕಲ್ಸ್ ಕಂಟೆಂಟ್ಗಳು ತುಂಬಾ ಇರುತ್ತೆ, ನಿಮಗೆ ಗೊತ್ತೇ ಇರೋದಿಲ್ಲ. ಸೊ ಸಾಕಷ್ಟು ಜನ ಆಲ್ರೆಡಿ ಮೇಕಪ್ ರಿಮೂವರ್ ಹೇಗೆ ಮಾಡ್ಕೋಬೇಕು ಅಂತ ಗೊತ್ತಿರುತ್ತೆ, ಬಟ್ ಅವರು ಯಾವುದೇ ಯೂಸ್ ಮಾಡ್ತಿರೋಂಥ ಪ್ರಾಡಕ್ಟ್ಸಲ್ಲಿ ಕೆಮಿಕಲ್ಸ್ ಇದೆಯೋ ಇಲ್ಲೋ ಅದು ಗೊತ್ತಿರೋದಿಲ್ಲ. ಸೊ ಆರಾಮಾಗಿ ಈಸಿಯಾಗಿ ಸಿಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಸೊ ಯಾವುದೋ ಒಂದು ಯೂಸ್ ಮಾಡ್ತಾ ಇರ್ತೀರಾ. ಸೊ ಈ ವಿಡಿಯೋ ನೋಡಿ ಸೊ ಇವತ್ತು ನಾನು ಮೇಕಪ್ ರಿಮೂವರ್ ಬಗ್ಗೆ ಅಂದರೆ ಯಾವೆಲ್ಲ ಪ್ರಾಡಕ್ಟ್ಸ್ಗಳಿದೆ ಅಂತ ಹೇಳ್ಬಿಟ್ಟು ಸೊ ಬೆಸ್ಟ್ ಇರೋವಂಥದ್ದು ನಾನು ನಿಮಗೆ ತೋರಿಸ್ತೀನಿ. ಸೊ ಈ ವಿಡಿಯೋ ನೋಡಿ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಕೂಡ ಯೂಸ್ ಮಾಡ್ಬೋದು, ಓಕೆನಾ. ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಮೇನ್ಲಿ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ, ಓಕೆನಾ. ಸೊ ಡಾಕ್ಟರ್ ಹೇಳೋಂಥ 2 ಮೇಕಪ್ ರಿಮೂವರ್ ಪ್ರಾಡಕ್ಟ್ಸ್ನ ನಿಮಗೆ ತೋರಿಸ್ತೀನಿ. ಸೊ ಅದ್ರ ಫೀಚರ್ಸ್ ಎಲ್ಲದೂ ಕೂಡ ನೀಟಾಗಿ ಕೇಳಿಸ್ಕೊಳ್ಳಿ, ಹೇಗೆ ಯೂಸ್ ಮಾಡಬೇಕು, ಸೊ ಎಷ್ಟು ಪ್ರೈಸ್ ಆಗುತ್ತೆ ಎಲ್ಲದೂ ಕೂಡ ಇನ್ ಡೀಟೇಲಾಗಿ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಫುಲ್ ವಾಚ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ, ಓಕೆನಾ. ಸೊ ಬನ್ನಿ ಹಾಗಾದರೆ ತಡ ಮಾಡದೆ ಯಾವೆಲ್ಲ ಪ್ರಾಡಕ್ಟ್ಸ್ಗಳಿದೆ ಅಂತ ಹೇಳ್ಬಿಟ್ಟು ಈಗ ಕ್ವಿಕ್ಕಾಗಿ 1 by 1 ನೋಡೋಣ, ಓಕೆನಾ. ಓಕೆ ಫ್ರೆಂಡ್ಸ್, ಫಸ್ಟ್ ಒಂದು ಬಂದು ಬಯೋಡರ್ಮಾ ಸೆನ್ಸಿಬಿಯೋ H2O ಮೈಸೆಲ್ಲರ್ ವಾಟರ್ ಮೇಕಪ್ ರಿಮೂವರ್ ಅಂತ. ಸೊ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿಲಿರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ, ಓಕೆನಾ. ಸೊ ಈ ಒಂದು ಮೇಕಪ್ ರಿಮೂವರ್ ಯೂಸ್ ಮಾಡೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ನೀವು ಆಲ್ಮೋಸ್ಟ್ ನೋಡಿರ್ತೀರಾ, ನಿಮ್ಮ ಕಣ್ಣಿಗೆ ಏನಾದರೂ ನೀವು ಮೇಕಪ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸೊ ಕಣ್ಣಲ್ಲಿರೋಂಥ ಅಂದರೆ ಕಣ್ಣಿಗೆ ಯೂಸ್ ಮಾಡಿರೋಂಥ ಮೇಕಪ್ನ ರಿಮೂವ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಯಾವ್ದು ಯೂಸ್ ಮಾಡಬೇಕು ಯಾವ್ದು ಬಿಡಬೇಕು ಅನ್ನೋದು ನಿಮಗೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ, ಬಿಕಾಸ್ ಅದು ತುಂಬಾ ಸೆನ್ಸಿಟಿವ್ ಏರಿಯಾ ಅಲ್ವಾ. ಸೊ ಇವನ್ ಏನಾದರೂ ಅದು ಒಳಗಡೆ ಹೋಯಿತು, ಆ ಮೇಕಪ್ಸ್ ಏನಾದ್ರು ಒಳಗಡೆ ಹೋಯಿತು ಅಂತ ಹೇಳಿದ್ರೆ ನಮ್ಮ ಐಸ್ ಎಲ್ಲದು ಕೂಡ ಡ್ಯಾಮೇಜಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಂಬಾ ಕಷ್ಟಪಡ್ತಾ ಇರ್ತೀರಾ. ಬಟ್ ನೀವು ಈ ಒಂದು ನೀವು ಮೇಕಪ್ ರಿಮೂವರ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮಗೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ, ಓಕೆನಾ. ಸೊ ನಿಮ್ಮ ಐಸ್ಗೆ ಏನಾದ್ರು ನೀವು ಮೇಕಪ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇವನ್ ನಿಮ್ಮ ಫೇಸ್ಗೂ ಕೂಡ ನೀವು ಯೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಎಲ್ಲದೂ ಕೂಡ ನಿಮಗೆ ಈ ಒಂದು ಮೇಕಪ್ ರಿಮೂವರಿಂದ ನೀವು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಎಲ್ಲದೂ ಕೂಡ ಆಚೆ ಬರುತ್ತೆ. ಸೊ ನೀಟಾಗಿ ಎಲ್ಲ ಮೇಕಪ್ ಎಲ್ಲ ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಜಸ್ಟ್ ಅದೊಂದೇ ಅಲ್ಲದೆ ನೀವು ಏನು ಮೇಕಪ್ ಎಲ್ಲ ತೆಗಿತೀರಾ ಅಲ್ವಾ, ಸೊ ಈ ಒಂದು ರಿಮೂವರ್ ಯೂಸ್ ಮಾಡೋದ್ರಿಂದ ಸೊ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು, ಓಕೆನಾ. ಸೊ ಇದು ಮೇನ್ ಇಂಪಾರ್ಟೆಂಟ್ ಇರಬೇಕು, ಬಿಕಾಸ್ ಕೆಲವೊಂದೆಲ್ಲ ನಿಮಗೆ ಡ್ರೈ ಎಲ್ಲ ಅಂತ ಅನಿಸ್ಬಿಡುತ್ತೆ. ಬಟ್ ಈ ಒಂದು ಮೇಕಪ್ ರಿಮೂವರ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ. ಆ್ಯಂಡ್ ಈ ಒಂದು ಮೇಕಪ್ ರಿಮೂವರು ಫಸ್ಟ್ ಡರ್ಮಟಾಲಜಿ ಟೆಸ್ಟೆಡ್ ಆಗಿರುವಂತಹ ಒಂದು ಪ್ರಾಡಕ್ಟ್ ಆಗಿದೆ, ಓಕೆನಾ. ಸೊ ಹಾಗಾಗಿ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು, ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಯೂಸ್ ಮಾಡ್ಬೋದು. ಮೇಯ್ನಾಗಿ ನಿಮ್ಮ ಸ್ಕಿನ್ ಏನಾದ್ರು ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ದಿಸ್ ಒನ್ ಇಸ್ ಬೆಸ್ಟ್ ಅಂತಲೇ ಹೇಳ್ಬೋದು, ಓಕೆನಾ. ಸೊ
ತುಂಬಾ ನಿಮ್ಮ ಸ್ಕಿನ್ ಎಲ್ಲದು ಕೂಡ ತುಂಬಾ ಹೈಡ್ರೇಟ್ ಮಾಡುತ್ತೆ ಆ್ಯಂಡ್ ತುಂಬ ಸಾಫ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಈ ಮೇಕಪ್ ರಿಮೂವರ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಿಮಗೆ 360 ರೂಪಾಯಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಆ್ಯಂಡ್ ಈಗ ಸೆಕೆಂಡ್ ಬಂದು ಗಾರ್ನಿಯರ್ ಮೈಸೆಲರ್ ಕ್ಲೆನ್ಸಿಂಗ್ ವಾಟರ್ ಆಲ್ ಇನ್ ಒನ್ ಅಂತ. ಸೊ ಕಾಣಿಸ್ತಿದೆಯಲ್ಲ, ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ. ಸೊ ನೀಟಾಗಿ ನೋಡ್ಕೊಳ್ಳಿ. ಸೊ ಈ ಒಂದು ನೀವು ಮೇಕಪ್ ರಿಮೂವರ್ನ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ನೀವು ಮೇಕಪ್ ಮಾಡ್ಕೊಂಡಾಗ ನಿಮ್ಮ ಸ್ಕಿನ್ ಒಳಗಡೆ ಏನಾದರೂ ಡಸ್ಟ್ ಆಗಿರ್ಬೋದು ಅಥವಾ ಬೇರೆ ರೀತಿ ನಿಮಗೆ ಇಚ್ಚಿಂಗ್ ಅನಿಸ್ತಾ ಇರೋದು ಅಥವಾ ತುಂಬ ಹೆವಿ, ಸೊ ಏನಾರು ನಿಮಗೆ ಪ್ರಾಬ್ಲಮ್ಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರಿಮೂವ್ ಮಾಡುತ್ತೆ. 100% ರಿಮೂವ್ ಮಾಡುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಇದು ಕೂಡ ಅಷ್ಟೇ ನೀವು ಕಣ್ಣಿಗೂ ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ನಿಮ್ಮ ಓವರಾಲ್ ಫೇಸ್ ಮೇಕಪ್ ಮಾಡ್ಕೊಂಡಿದ್ರು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನು ಆಗೋದಿಲ್ಲ. ಸೊ ನಿಮ್ಗೆ ಏನಾದ್ರು ತುಂಬ ಪೊಲ್ಯೂಷನಿಂದ ನಿಮ್ಗೆ ಏನಾದರೂ ತುಂಬ ಡ್ಯಾಮೇಜಸ್ ಏನಾದ್ರು ಆಗುತ್ತೆ, ಮುಂದಕ್ಕೆ ಏನಾದ್ರು ಆಗಬೇಕು ಅಂತ ಇದ್ದಾಗ ಸೊ ಅದು ಕೂಡ ತಡೆಯುತ್ತೆ ಅಂತಲೇ ಹೇಳ್ಬೋದು. ಓಕೆನಾ. ಸೊ ನಿಮ್ಗೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರ್ದೇ ಇರೋ ಹಾಗೆ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದೂ ಅಷ್ಟೇ ಡರ್ಮಟಾಲಜಿ ಟೆಸ್ಟೆಡ್ ಆಗಿದೆ, ಮತ್ತು ಆಲ್ಕೋಹಾಲ್ ಫ್ರೀ ಇದೆ, ಫ್ರೇಗ್ರೆನ್ಸ್ ಫ್ರೀ ಇದೆ. ಸೊ ಯಾವುದೇ ರೀತಿ ನಿಮಗೆ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ಸೆನ್ಸಿಟಿವ್ ಸ್ಕಿನ್ ಇರೋರಿಗಂತೂ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳಿದ್ರೆ ಸೊ ನೀವು ಯಾವ್ದಾರ ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ತುಂಬಾ ಕೇರ್ಫುಲ್ ಆಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಓಕೆನಾ. ಈ ಒಂದು ಮೇಕಪ್ ರಿಮೂವರ್ ಕೂಡ ನಿಮಗೆ ತುಂಬಾ ಸೂಟಬಲ್ ಆಗುತ್ತೆ. ಮತ್ತು ಈ ಒಂದು ನೀವು ಯೂಸ್ ಮಾಡಿದ್ರೆ ಮೇಕಪ್ ರಿಮೂವರ್ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಕೂಡ ತುಂಬಾ ಹೈಡ್ರೇಟ್ ಆಗುತ್ತೆ, ತುಂಬ ಸಾಫ್ಟ್ ಆಗುತ್ತೆ, ಮತ್ತು ಯಾವುದೇ ರೀತಿ ನಿಮಗೆ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರ್ದೇ ಇರೋ ಹಾಗೆ ಈ ಒಂದು ಮೇಕಪ್ ರಿಮೂವರ್ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಇದರಲ್ಲಿ ಯೂಸ್ ಮಾಡುವಂಥ ಇಂಗ್ರೀಡಿಯೆಂಟ್ಸ್ಗಳು ಅಷ್ಟೇ ತುಂಬಾ ರಿಚ್ ಆಗಿ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಫ್ರೆಂಡ್ಸ್. ಓಕೆನಾ. ಆ್ಯಂಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 225 ರೂಪೀಸ್, 225 ರೂಪಾಯಿಲೆಲ್ಲ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಈ ಎರಡು ಪ್ರಾಡಕ್ಟ್ ಅಲ್ಲಿ ನೀವು ಯಾವ್ದಾದ್ರು ಒಂದನ್ನ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಅಂದ್ರೆ ನಿಮ್ಗೆ ಯಾವ್ದು ಬೆಸ್ಟ್ ಆಗುತ್ತೆ ನೀವು ಅದನ್ನ ನೀವು ಮೇಕಪ್ ರಿಮೂವರ್ ಆಗಿ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ತುಂಬಾನೇ ಬೆಸ್ಟ್ ರಿಸಲ್ಟ್ ಕೊಡುತ್ತೆ, ಮತ್ತೆ ನಿಮ್ಗೆ ಸ್ಕಿನ್ ನ ಡ್ಯಾಮೇಜ್ ಆಗದೇ ಇರೋ ರೀತಿ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಓಕೆನಾ. ಸೊ ನಿಮ್ಗೆ ಇವೆರಡರಲ್ಲಿ ಯಾವ್ದು ಬೆಸ್ಟ್ ಅನ್ಸುತ್ತೆ ನೀವು ಅದನ್ನ ಯೂಸ್ ಮಾಡ್ಬೋದು. ಸೊ ನೀವು ಇವಾಗ ಕೆಲವೊಂದನ್ನ ಯೂಸ್ ಮಾಡ್ತಾ ಇರ್ತೀರಾ, ಸೊ ನೀವು ಮೇಕಪ್ ರಿಮೂವ್ ಮಾಡ್ಕೋಬೇಕಾದ್ರೆ ಅದನ್ನ ಮೇಕಪ್ ತೆಗಿಬೇಕಾದ್ರೆ ನಿಮಗೆ ತುಂಬಾನೇ ಸ್ಕಿನ್ ಅಲ್ಲಿ ಒಂದು ರೀತಿ ಇಚ್ಚಿಂಗ್ ಆಗುವಂಥದ್ದು, ಬರ್ನಿಂಗ್ ಆಗುವಂಥದ್ದು, ಸೊ ಈ ರೀತಿ ಇಶ್ಯೂಸ್ ಎಲ್ಲರೂ ನಡೀತಾ ಇರುತ್ತೆ. ಬಿಕಾಸ್ ಅದೆಲ್ಲದೂ ಕೂಡ ನಿಮಗೆ ಆಲ್ಕೋಹಾಲ್ ಕಂಟೆಂಟ್ ಎಲ್ಲದೂ ಕೂಡ ಇರುತ್ತೆ, ಮತ್ತು ಕೆಮಿಕಲ್ ರಿಲೇಟೆಡ್ ಎಲ್ಲ ತುಂಬ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಇರುತ್ತೆ. ಓಕೆನಾ. ಬಟ್ ಈ ಎರಡು ಪ್ರಾಡಕ್ಟ್ಸಲ್ಲಿ ಅದು ಯಾವುದೇ ರೀತಿ ಇಲ್ಲ. ಫ್ರೇಗ್ರೆನ್ಸ್ ಫ್ರೀ ಕೂಡ ಇದೆ, ಮತ್ತು ಆಲ್ಕೋಹಾಲಿಕ್ ಕಂಟೆಂಟ್ ಕೂಡ ಫ್ರೀ ಇದೆ. ಓಕೆನಾ. ಸೊ ಮೇಯ್ನಾಗಿ ಇವೆರಡೂ ಕೂಡ ಫ್ರೀ ಆಗಿರಬೇಕು. ಅದಿತ್ತು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಯಾವತ್ತೂ ಕೂಡ ಡ್ಯಾಮೇಜ್ ಆಗೋದಿಲ್ಲ. ಓಕೆನಾ. ಸೊ ಫ್ರೇಗ್ರೆನ್ಸ್ ಎಲ್ಲ ಇತ್ತು ಅಂತ ಹೇಳಿದ್ರೆ ತುಂಬಾ ಸ್ಕಿನ್ ಡ್ಯಾಮೇಜಸ್ ಆಗುತ್ತೆ. ಸೊ ಇದರಲ್ಲಿ ಯಾವುದು ಕೂಡ ಇಲ್ಲ. ಮತ್ತು ಮೇಯ್ನಾಗಿ ಡರ್ಮಟಾಲಜಿ ಟೆಸ್ಟೆಡ್ ಮತ್ತು ಕ್ಲಿನಿಕಲ್ಲಿ ಕೂಡ ಪ್ರೂವ್ ಆಗಿದೆ. ಸೊ ಇವನ್ ಡಾಕ್ಟರ್ ಕೂಡ ರೆಕಮೆಂಡ್ ಮಾಡ್ತಾರೆ ಇವೆರಡು ಮೇಕಪ್ ರಿಮೂವರ್ನ. ಓಕೆನಾ. ಸೊ ಇದೇನು ಅಂತ ಹೇಳಿದ್ರೆ ಮೈಸೆಲರ್ ವಾಟರ್ ಇರುತ್ತೆ. ಓಕೆನಾ. ಸೊ ಮೈಸೆಲರ್ ವಾಟರ್ ಇರುವಂತಹ ನಾವು ಮೇಕಪ್ ರಿಮೂವರ್ಗಳನ್ನು ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ಗೆ ತುಂಬಾ ಪ್ರೊಟೆಕ್ಷನ್ ಕೊಡುತ್ತೆ. ಓಕೆನಾ. ಆ್ಯಂಡ್ ಈ ಮೇಕಪ್ ರಿಮೂವರ್ನ ನಾವು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಯಾವಾಗ ಮೇಕಪ್ ರಿಮೂವ್ನ ಮಾಡ್ಕೊತೀರಾ ಅಲ್ವಾ, ಸೊ ಅವಾಗ ನೀವು ಒಂದು ಕಾಟನ್ ಪ್ಯಾಡ್ ತೊಗೊಳ್ಳಿ. ಸೊ ಅದಕ್ಕೆ ಫಸ್ಟು ಬಾಟಲ್ ಶೇಕ್ ಮಾಡಿಬಿಟ್ಟು ಆಮೇಲೆ ಆ ಕಾಟನ್ಗೆ ನೀವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ವಾಟರ್ನ ನೀವು ಹಾಕೊಂಡಾದ್ಮೇಲೆ ಫಸ್ಟ್ ನೀವು ಐ ಮೇಕಪ್ ಎಲ್ಲದು ನೀವು ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ಐಯಿಂದ ಸ್ಟಾರ್ಟ್ ಮಾಡಿ. ಓಕೆನಾ. ಸೊ ನೀವು 1 ಮಂತ್ ಐಗೂ ಕೂಡ 2 ಪ್ಯಾಡ್ನ ನೀವು ಯೂಸ್ ಮಾಡಿ. ಸೊ ತುಂಬ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ 1 ಪ್ಯಾಡ್ ಕೂಡ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಓಕೆನಾ. ಸ್ವಲ್ಪ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ 1 ಪ್ಯಾಡಲ್ಲೇ ನಿಮಗೆ ಮುಗಿಯುತ್ತೆ. ಸೊ 1 ಪ್ಯಾಡಲ್ಲಿ ನೀವು 1 ಐ ರಿಮೂವ್ ಮಾಡ್ಕೊಂಡ ತಕ್ಷಣ ಮತ್ತೆ ಅದನ್ನೇ ಮತ್ತೆ ಇನ್ನೊಂದು ಐಗೆ ನೀವು ಮಾಡ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ಮತ್ತೆ ನಿಮ್ಗೆ ಏನಾದ್ರು ಡ್ಯಾಮೇಜಸ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ತುಂಬಾ ಅದರಲ್ಲೂ ಕೂಡ ಎಲ್ಲ ಬಂದಿರತ್ವಲ್ವಾ, ಮತ್ತೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು 1 ಐಗೂ ಸಪ್ರೇಟ್ ನೀವು ಕಾಟನ್ ಪ್ಯಾಡ್ನ ಯೂಸ್ ಮಾಡಿ. ಓಕೆನಾ. ಆ್ಯಂಡ್ ಆದಮೇಲೆ ನೀವು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಲಿಪ್ಸ್ಟಿಕ್ ಆಗಿರ್ಬೋದು, ಸೊ ಅದನ್ನು ತೆಕ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ನೀವು ಓವರಾಲ್ ನಿಮ್ಮ ಫೇಸಲ್ಲಿ ಏನೆಲ್ಲ ಫೌಂಡೇಶನ್ ಹಚ್ಚಿರ್ತೀರಾ, ಸೊ ಏನೆಲ್ಲ ಯೂಸ್ ಮಾಡಿರ್ತೀರಾ ಮೇಕಪ್ಗೆ, ಸೊ ಅದೆಲ್ಲದೂ ಕೂಡ ರಿಮೂವ್ ಆಗುತ್ತೆ. ನೀಟಾಗಿ ಕಾಟನ್ ಪ್ಯಾಡಲ್ಲಿ ಫುಲ್ಲು ನೀವು ರಿಮೂವ್ನ ಮಾಡ್ಕೊಳ್ಳಿ. ಓಕೆನಾ. ಸೊ ಒನ್ಸ್ ನೀವೆಲ್ಲದೂ ಕೂಡ ಮೇಕಪ್ ರಿಮೂವ್ ಮಾಡ್ಕೊಂಡಾದ್ಮೇಲೆ ನೀವು ಡೈಲಿ ಯೂಸ್ ಮಾಡುವಂಥ ಸೋಪ್ ಆಗಿರ್ಬೋದು ಅಥವಾ ಫೇಸ್ ವಾಶ್ ಆಗಿರ್ಬೋದು, ಸೊ ಫಸ್ಟ್ ನಿಮ್ಮ ಮುಖಕ್ಕೆ ನೀರನ್ನ ಹಾಕ್ಕೊಂಡು ಆಮೇಲೆ ನೀವು ಫೇಸ್ ವಾಶ್ ಅಥವಾ ಸೋಪ್ನ ನೀವು ಯೂಸ್ ಮಾಡಿ ನೀಟಾಗಿ ನಿಧಾನವಾಗಿ ಸ್ಕ್ರಬ್ ಮಾಡಿ. ಓಕೆನಾ. ಸೊ ಸಾಫ್ಟಾಗಿ ನೀವು ಯೂಸ್ ಮಾಡಿ, ಆಮೇಲೆ ಮತ್ತೆ ನೀವು ವಾಟರ್ಲಿ ಯೂಸ್ ಮಾಡಿ. ಆ್ಯಂಡ್ ಅದಾದಮೇಲೆ ನೀವು ಫುಲ್ ಫೇಸ್ ಎಲ್ಲ ಡ್ರೈ ಆದಮೇಲೆ ಮಸ್ಟ್ ಆ್ಯಂಡ್ ಶುಡ್ ನೀವು ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕು. ಓಕೆನಾ. ಸೊ ನೈಟ್ ಟೈಮ್ ನೀವು ಮಾಯ್ಶ್ಚರೈಸರ್ ಯೂಸ್ ಮಾಡಲೇಬೇಕು. ಬಿಕಾಸ್ ನೀವೆಲ್ಲದೂ ಕೂಡ ಈಗ ಇಷ್ಟೊತ್ತು ನೀವು ಮೇಕಪ್ನ ನೀವು ಹಾಕ್ಕೊಂಡಿರ್ತೀರಲ್ವಾ, ಸೊ ನಿಮ್ಮ ಸ್ಕಿನ್ ತುಂಬಾ ಹೆಲ್ದಿ ಆಗಬೇಕು ಅಂತ ಹೇಳಿದ್ರೆ ಮಾಯ್ಶ್ಚರೈಸರ್ ಇಸ್ ವೆರಿ ಇಂಪಾರ್ಟೆಂಟು. ಸೊ ನಾರ್ಮಲ್ ಸ್ಕಿನ್ ಇದ್ದೀರಾ ಅಂತ ಹೇಳಿದ್ರೆ ನೀವು ಯಾವುದೇ ರೀತಿ ನೀವು ಸ್ಕಿನ್ ಕೇರ್ ಅಂದರೆ ನೈಟ್ ಸ್ಕಿನ್ ಕೇರ್ ಏನೋ ನೀವು ರುಟೀನ್ ಫಾಲೋ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಜಸ್ಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ನೀವು ಮಲ್ಕೊಳ್ಳಿ. ಓಕೆನಾ. ಕೆಲವರಿಗೆ ಸ್ಕಿನ್ ಪ್ರಾಬ್ಲಮ್ಸ್ಗಳಿರುತ್ತೆ, ಅಂದರೆ ಆಕ್ನೆ ಪ್ರಾಬ್ಲಮ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಸೊ ಈ ರೀತಿ ನಿಮ್ಗೆ ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನೀವು ಆ ರೂಟೀನ ಫಾಲೋ ಮಾಡ್ತಿದ್ದೀರಾ ಅಂತ ಹೇಳಿದಾಗ
ಸೊ ನೀವು ಮಾಯ್ಶ್ಚರೈಸರ್ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ನಿಮ್ಮ ನೈಟ್ ಅದೇನು ನೀವು ರುಟೀನ್ ಫಾಲೋ ಮಾಡ್ತಿರ್ತೀರಲ್ವ, ಸೊ ಆ ಒಂದು ಕ್ರೀಮ್ಸ್ಗಳೆಲ್ಲ ಯೂಸ್ ಮಾಡಿ ನೀವು ಮಲ್ಕೊಳ್ಳಿ. ಓಕೆನಾ. ಸೊ ಹೀಗೆ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಹಚ್ಕೊಂಡಿರೋ ಮೇಕಪ್ಪಿಂದ ನಿಮ್ಗೆ ಯಾವುದೇ ರೀತಿ ಸ್ಕಿನ್ ಡ್ಯಾಮೇಜಸ್ಗಂತೂ ಬರೋದಿಲ್ಲ. ಓಕೆನಾ. ಆ್ಯಂಡ್ ಈಗ ನಿಮ್ಗೆ ಇನ್ನೊಂದು ಡೌಟ್ ಕೂಡ ಬರ್ಬೋದು. ಸೊ ನಾವೀಗ ಜಸ್ಟ್ ಒಂದು ಕ್ರೀಮ್ ಹಚ್ಕೊಂಡಿದ್ದೀವಿ ಅಥವಾ ಪೌಡರ್ ಹಚ್ಕೊಂಡಿದ್ದೀವಿ, ನಾವು ಕೂಡ ಈ ಒಂದು ರಿಮೂವರ್ನ ಯೂಸ್ ಮಾಡಬೇಕಂತ ಹೇಳಿದ್ರೆ ಹೌದು, ನೀವು ಕೂಡ ಈ ಒಂದು ಮೇಕಪ್ ರಿಮೂವರ್ನ ಯೂಸ್ ಮಾಡಬೇಕು. ಓಕೆನಾ. ಸೊ ಅದು ಕೂಡ ಒಂದು ರೀತಿ ನಾರ್ಮಲ್ ಮೇಕಪ್ಪೇ. ಸೊ ನೀವೇನಾದ್ರು ಯೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಮೈಸೆಲರ್ ವಾಟರಿಂದ ಅದೆಲ್ಲದೂ ಕೂಡ ರಿಮೂವ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡು ನೀವು ಮಲ್ಕೋಬೇಕು. ಓಕೆನಾ. ಸೊ ಮತ್ತೆ ಇನ್ನು ಕೆಲವರು ವಾಟರ್ ಪ್ರೂಫ್ ಮೇಕಪ್ ಎಲ್ಲ ಮಾಡ್ಕೊಂಡಿರ್ತೀರಾ, ಸೊ ಅವರಿಗೂ ಕೂಡ ಇದು ಸೂಟಬಲ್ ಆಗುತ್ತಾ, ಅದು ಕೂಡ ಕ್ಲಿಯರ್ ಆಗುತ್ತಾ ಅಂತ ಹೇಳಿದ್ರೆ ಹೌದು, ನೀವು ವಾಟರ್ ಮೇಕಪ್ ಆರು ಮಾಡ್ಕೊಳ್ಳಿದ್ರೆ ವಾಟರ್ ಪ್ರೂಫ್ ಮೇಕಪ್ ಆರು ಮಾಡ್ಕೊಳ್ಳಿ, ನಾರ್ಮಲ್ ಮೇಕಪ್ ಆರು ಮಾಡ್ಕೊಳ್ಳಿ. ಒಟ್ಟು ನಿಮ್ಮ ಮುಖದಲ್ಲಿ ಏನಾದ್ರು ಮೇಕಪ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ನೀವು ಯೂಸ್ ಮಾಡಿದ್ರಿ ನಿಮ್ಮ ಮೇಕಪ್ ರಿಮೂವರ್ ಆಗಿ ಅಂತ ಹೇಳಿದ್ರೆ ಅದು ಎಲ್ಲದೂ ಕೂಡ ಬರುತ್ತೆ, ನಿಮ್ಮ ಸ್ಕಿನ್ ಯಾವುದೇ ರೀತಿ ಡ್ಯಾಮೇಜಸ್ ಆಗೋದಿಲ್ಲ. ಓಕೆನಾ. ಅಂಡ್ ಈ ಎರಡು ಮೇಕಪ್ ರಿಮೂವರ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ನಿಯರ್ ಬೈ ಸ್ಟೋರ್ಸ್ ಅಲ್ಲೂ ಕೂಡ ಸಿಗ್ಬಹುದು. ಸೊ ಒಂದ್ಸಲ ಕೇಳಿ ನೋಡಿ, ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ವರಿ ಮಾಡ್ಕೋಬೇಡಿ, ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಸೊ ಆ ಮೂಲಕ ನೀವು ಹೋಗಿ ಆರ್ಡರ್ನ ಮಾಡ್ಬೋದು. ಓಕೆನಾ. ಅಂಡ್ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಯಿತು ಅಂತ ಅನ್ಕೊಂಡಿದ್ರಿ. ಅಂಡ್ ತುಂಬಾನೇ ಮಾತಾಡಿದ್ದಾರೆ, ತುಂಬಾನೇ ಡಿಸ್ಕ್ರೈಬ್ ಆಗಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವರಿಗೆ ಇರಿಟೇಷನ್ ಆಗ್ಬೋದು. ಸೊ ಆ ರೀತಿ ಅನ್ಕೋಬೇಡಿ, ಬಿಕಾಸ್ ಕೆಲವರಿಗೆ ನೀಟಾಗಿ ಗೊತ್ತಾಗೋದಿಲ್ಲ. ಸೊ ಕಮೆಂಟಲ್ಲಿ ಮತ್ತೆ ಗೇನ್ ಕೇಳ್ತಾ ಇರ್ತೀರಾ. ಸೊ ಹಾಗಾಗಿ ನನಗೆಲ್ಲ ಏನು ಗೊತ್ತು, ಎಷ್ಟು ಡಿಸ್ಕ್ರೈಬ್ ಮಾಡಬೇಕು ಅಷ್ಟು ಡಿಸ್ಕ್ರೈಬ್ ಮಾಡಿ ಹೇಳಿದ್ದೀನಿ. ಸೊ ನಿಮ್ಗೆ ಏನಾದ್ರು ಬೋರ್ ಆಗಿತ್ತು ಅಂತ ಹೇಳಿದ್ರೆ ಸಾರಿ. ಏನು ಗೊತ್ತಿಲ್ಲದೆ ಇರೋರಿಗೆ ನೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಓಕೆನಾ. ಸೊ ಹಾಗಾದ್ರೆ ಈ ವಿಡಿಯೋಗೆ ಎಂಡ್ ಮಾಡೋಣ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.